ನಮಸ್ಕಾರ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳಿದೆ. ಎಲ್ಲ ರೀತಿಯಾಗಿರುವಂತಹ ಪೂಜೆ, ಹವನ, ಹೋಮ, ಕ್ಷೇತ್ರಗಳಿಗೆ ಭೇಟಿ ನೀಡಿದ್ದೀವಿ. ಆದರೂ ಕೂಡ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂತಂದರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಬಳಿ ಅಕ್ಷಯ ವೃಕ್ಷ ಇತ್ತು ಅಂತಂದರೆ ಖಂಡಿತ ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಿಡಿಯೋನಲ್ಲಿ ಕೂಡ ನಮಗೆ ಉತ್ತಮವಾಗಿರುವಂಥ ವಿಚಾರಗಳು, ಮಾಹಿತಿ, ಮಾರ್ಗದರ್ಶನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು, ಆಧ್ಯಾತ್ಮಿಕ ಚಿಂತಕರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ ಗುರುಗಳು. ಎಲ್ಲೋ ಒಂದು ಕಡೆ ಪ್ರತಿ ತಿಂಗಳು ಕೂಡ ಅಮಾವಾಸ್ಯೆ ಬಂದೇ ಬರುತ್ತೆ. ಅಮಾವಾಸ್ಯೆ ಅಂದ್ರೆ ಒಂದು ರೀತಿ ಭಯ ಅಂತ ಹೇಳ್ಬೋದು. ಸಾಕಷ್ಟು ಜನ ಮನೆಯಿಂದ ಆಚೆ ಹೋಗೋದೇ ಇಲ್ಲ. ಅಥವಾ ಅಮಾವಾಸ್ಯೆ ದಿವಸ ವಿಶೇಷವಾಗಿ ನಾವು ಯಾವ್ದಾದ್ರು ಕ್ಷೇತ್ರಕ್ಕೆ ಭೇಟಿ ನೀಡುವಂಥದ್ದು. ಯಾರಮ್ಮ ಹೇಳಿದ್ದು ಅಮಾವಾಸ್ಯೆ ಅಂದ್ರೆ ಭಯ, ಅಮಾವಾಸ್ಯೆ ಅಂದ್ರೆ ಮನೇಲಿ ಇರಬೇಕು, ಆ ರೀತಿ ಒಂಥರ ಮೈಂಡ್ ಸೆಟ್ ಆಗ್ಬಿಟ್ಟಿರ್ತಾರೆ. ಇದು ಮೌಢ್ಯ ಅಲ್ವೇನೋ? ಮೈಂಡ್ ಸೆಟ್ ಆ ರೀತಿ ಆಗ್ಬಿಟ್ಟಿರುತ್ತೆ ಗುರುಗಳೇ. ಅದರಿಂದ ಎಲ್ಲೋ ನಾಳೆ ಅಮಾವಾಸ್ಯೆ ಇರೋದ್ರಿಂದ ನಾವು ಇವತ್ತೇ ವಿಡಿಯೋ ನೋಡೋದ್ರಿಂದ ಅವ್ರಿಗೆ ಏನು ಮಾಡ್ಬೇಕು, ಇವತ್ತು ಯಾವ್ದಾದ್ರು ಲಕ್ಷ್ಮೀ ಪೂಜೆ ಮಾಡಬೇಕಾಗತ್ತಾ, ಅಥವಾ ಬೇಡಪ್ಪ ಅಮಾವಾಸ್ಯೆ ಅಂದ್ರೆ ಮೈಂಡ್ ಒಂಥರ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ, ಸುಮ್ಮನೆ ಸೈಲೆಂಟಾಗಿ ಇದ್ಬಿಟ್ರೆ ಸಾಕ, ಏನು ಮಾಡಿದ್ರೆ ಬೆಸ್ಟು? ಈ ಎಳ್ಳು ಅಮಾವಾಸ್ಯೆ ಅನ್ನೋದನ್ನ ನಾನು ಕ್ಯಾಲೆಂಡ್ರಲ್ಲಿ ನೋಡಿದ್ದೆ. ಇದ್ರ ವಿಷಯವಾಗಿ ಕೇಳ್ತಾ ಇದ್ದೀನಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಮಾವಾಸ್ಯೆಗಳು ಬರ್ತವೆ ಹೋಗ್ತವೆ, ಬರ್ತವೆ ಹೋಗ್ತವೆ. 2050 ಫೆಬ್ರವರಿ 11ನೇ ತಾರೀಕು ನೀವು ತೆಗೆದು ನೋಡಿದ್ರು ಅಮಾವಾಸ್ಯೆ ಇದೆ. 2050 ರೀ ನಾನು ಮಾತಾಡ್ತಿರೋದು. ಅದನ್ನು ಯಾರು ಕೊಟ್ಟದ್ದು, ಯಾರು ಬರ್ತದ್ದು? ನಿಮ್ಮ ತಾತನಾ? ಸೈನ್ಸ್ ನೀವು ಮಾತಾಡ್ತಿರಲ್ಲ ಏನೇನೋ ಎಂತೆಂತೋ, ಯಾರು ಬರ್ತದ್ದು? ಎಷ್ಟು ಕ್ಯಾಲ್ಕುಲೇಷನ್ ರಿಸ್ಕ್ ಇದೆ ಅದರಲ್ಲಿ, ಅಂದ್ರೆ ಅಷ್ಟು ರಿಸ್ಕ್ ಇದೆ ಅದರಲ್ಲಿ. ಆ ಅಮಾವಾಸ್ಯೆಗೆ ಏನು ಪಂಚಾಂಗದಲ್ಲಿ ಡೇಟ್ ಹಾಕಿರ್ತಾರೋ ಆವತ್ತೇನಾದರೂ ಅಪ್ಪಿ ತಪ್ಪಿ ಅಮಾವಾಸ್ಯೆ ಬಂದೇನಾದ್ರೆ ಮುಗಿದೋಯ್ತು ಕತೆ. ಜ್ಯೋತಿಷ್ಯ, ವಾಸ್ತು, ಆಗಮದ ಮುಗಿದೋಯ್ತು ಕತೆ. ನೀವು 2060ರಲ್ಲೂ ಕೂಡ ಅಮಾವಾಸ್ಯೆ ಪಂಚಾಂಗ ತೆಗೆದು ನೋಡಿದ್ರು 100 ವರ್ಷದ ಪಂಚಾಂಗ ನಾನು ನಿಮಗೆ ಕೊಡ್ತೀನಿ. ಆದರೆ ಎಲ್ಲವೂ ಹಾಕಿಟ್ಟಿರ್ತಾರೆ. ಎಷ್ಟು ರಿಸ್ಕ್ ಇದೆ ಗೊತ್ತಾ? 8 ಬಾರಿ MBBS ಮಾಡ್ಬೋದು, 8 ಬಾರಿ MBBS ಮಾಡ್ಬೋದು. ಅಷ್ಟು ನಾಲೆಡ್ಜ್ ಇರಬೇಕು ಒಬ್ಬ ಅಸ್ಟ್ರಾಲಜರ್, ಒಬ್ಬ ಅಸ್ಟ್ರಾನಮಿಗೆ. ಅದು ತಾಕತ್ತಂದರೆ ಅದರ ಜೊತೆಗೆ ಅವ್ನು ಸಿದ್ಧಿನೂ ಇರಬೇಕು, ಅನುಷ್ಠಾನ ಪ್ರಿಯನೂ ಆಗಿರಬೇಕು. ಮಣ್ಣು ಕೊಟ್ಟರು ಅವ್ನು ಉದ್ಧಾರ ಆಗಬೇಕಯ್ಯ ಅಂತಹದ್ದಿರಬೇಕು. ಕ್ಯಾಲ್ಕುಲೇಷನ್ನೇ ಹಾಕೊಂಡು ಕೂತ್ಕೊಳ್ಳೋದಲ್ಲ, ಪ್ರಯತ್ನ ಬೇಕು ನಿಮಗೆ. ಪ್ರಯತ್ನ ಪಡದೆ ನಿಮಗೇನು ಕೊಟ್ಟರೆ ಏನೋ, ಬಂಗಾರ ಕೊಟ್ಟರು ನಾಳೆ ದಿವಸ ಮಾರ್ಕೊಂಡು ತಿಂದು ತೆಗ್ಬಿಡ್ತೀರಿ. ಅದಲ್ವೇ ಅಲ್ಲ ಜೀವನ. ಅಮಾವಾಸ್ಯೆ ಅಂತ ಹೇಳ್ತಾ ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಮೌಢ್ಯವನ್ನು ಬಿಟ್ಟು ಬಿಡಿ. ಇವತ್ತು ಹೇಗಿದೆಯೋ ನಾಳೆನೂ ಹಾಗೆ ಇರುತ್ತೆ ದಿನ. ಅಮಾವಾಸ್ಯೆ ಅಂತ ಬಂದಾಗ ನಿಮಗೊಂದು ಎಕ್ಸಾಮ್ ದಿನ ಬಂದರೆ ಹೇಗಿರ್ತೀರಿ ನೀವು? ಎಷ್ಟು ಆನೆಸ್ಟಾಗಿರ್ತೀರಿ, ಎಷ್ಟು ಭಯ ಪಡ್ತೀರಿ. ನಮ್ಮ ಬದುಕನ್ನು ಕಟ್ಕೊಳ್ಳೋ ದಿನ ಅದು. ಅವತ್ತು ಎಕ್ಸಾಮ್ ಬರೀಲೇಬೇಕು, ಲಾಸ್ಟ್ ಎಕ್ಸಾಮ್ ಅದು ಬರೆದರೆ ನನ್ನ ಜೀವನ ಕಟ್ಕೊಳ್ಳೋಕ್ಕೆ ರ್ಯಾಂಕ್ ಬರಬೇಕು. ಅದರಲ್ಲಿ ನಾನು ಎಷ್ಟು ಉಪಾಯ ಮಾಡ್ತೀರಿ. ನಿಮ್ಮ ಮುಂದಿರ್ತಕ್ಕಂತಹ ಜೀವನವನ್ನು ನಡೆಸಬೇಕಾದ್ರೆ ಎಷ್ಟು ಶ್ರದ್ಧೆಯಿಂದ ನೀವು ಎಕ್ಸಾಮ್ ಬರೀತೀರಿ. ಹಾಗೆಯೇ ಈ ಒಂದು ಅಮಾವಾಸ್ಯೆ, ಎಳ್ಳಮಾವಾಸ್ಯೆ, ಕೇತು ಜಯಂತಿ, ಲಕ್ಷ್ಮೀ ವ್ರತ, ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತ. ಅದು ನಾನು ಇವತ್ತೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಯಾವತ್ತೂ ಹಾಗೆ ಹೇಳ್ಕೊಂಡು ಕೂತ್ಕೊಳ್ಳಲ್ಲ. ನನ್ನ ಹತ್ರ ಬರ್ತಕ್ಕಂತಹ ನನ್ನ ಹಳೆಯ ಭಕ್ತರುಗಳಿಗೆ ನಾನು ಕಾಣಿಸ್ಕೊಂಡು ನನ್ನ ಜೊತೆಗೆ ಇರ್ತಕ್ಕಂತಹ 30 ವರ್ಷಗಳ ಅವಿನಾಭಾವ ಸಂಬಂಧ ಆ ಭಕ್ತರ ಜೊತೆ, ಅಂಥವ್ರ ಜೊತೆ ನನ್ನ ಒಡನಾಟ. ನಿಮ್ಮ ಜೊತೆ ಅಲ್ಲ ಅಂತ ನಾನು ಯಾಕೆ ಹೇಳ್ತೀನಿ? ನೀವು ನನಗೆ ಹೊಸ್ದಾಗಿ ಕಾಣಿಸ್ತಾ ಇದ್ದೀರಿ, ನಾನು ನಿಮ್ಗೆ ಹೊಸ್ದಾಗಿ ಕಾಣ್ತಾ ಇದ್ದೀನಿ. ಅದಕ್ಕೆ ನಾನೇನು ಅಂತ ಅರ್ಥ ಆಗಬೇಕಾದ್ರೆ ನೀವು ಈ ಸಮಸ್ಯೆಗಳಿಂದ ಹೊರಗೆ ಬರಬೇಕು. ಇದು ನನ್ನ ಕನಸಾಗಿರುತ್ತೆ, ಇದು ನನ್ನ ಮನಸ್ಸಾಗಿರುತ್ತೆ, ಇದು ನನ್ನ ಉಲ್ಲಾಸದ ಪದಗಳಾಗಿರುತ್ತವೆ. ನಾನು ಏನೇ ಮಾತಾಡಿದ್ರು ಅಪ್ಪಿ ತಪ್ಪಿ ನೀವು ತಪ್ಪು ತಿಳ್ಕೊಂಡ್ರು ನೀವು ವಿಷ ಕುಡಿದು ಅವನು ಸಾಯಿಲ್ಲ ಅಂದಂಗೆ ಇರುತ್ತೆ. ನನ್ನ ವಿಚಾರದಲ್ಲಿ ನೀವು ತಪ್ಪು ಹುಡುಕೋಕ್ಕೂ ಹೋಗಬಾರ್ದು, ತೆಗೆಲಿಕ್ಕೂ ಹೋಗಬಾರ್ದು. ನನ್ನ ಮಾತುಗಳಲ್ಲಿ ಅಷ್ಟೇ. ಇನ್ಯಾರಿಗೂ ಹೋಲ್ಸೋಕ್ಕೂ ಹೋಗಬಾರ್ದು. ಅದು ಮೊದಲೇ ಮಾಡಬೇಡಿ, ಅದನ್ನು ಯಾವತ್ತೂ ಕೂಡ ಮೊದಲೇ ಮಾಡಬೇಡಿ. ಇದನ್ನೆಲ್ಲ ನಾನು ಒಂದು ದಿವಸ ಮಾತಾಡೋಂಥ ದಿನಗಳು ಕಾಯ್ತಾ ಇದ್ದು ನಾನು ನಿಮಗೆ ತಿಳಿಸ್ತೀನಿ. ಈ ಪೊಲಿಟಿಕಲ್ ವಿಷಯ ಕೂಡ ನೆಕ್ಸ್ಟ್ ಬರ್ತಾ ಅದರ ಬಗ್ಗೆ ತಿಳಿಸ್ತೀನಿ. ಬಹಳ ಮುಖ್ಯವಾಗಿ ನಾಳೆ ಅಮಾವಾಸ್ಯೆ ಅಂತ ನಾನು ಮಾತಾಡಬೇಕು ಅಂತ ಇಷ್ಟಪಟ್ಟು ಮಾತಾಡ್ತಿದ್ದೀನಿ. ಎಂತಹ ಸಮಸ್ಯೆ ಇದ್ದರೂ ಅದರಿಂದ ಹೊರಗೆ ಬರಲಿಕ್ಕೆ 7 ಸಂಖ್ಯೆಯನ್ನು, ಒಂದು ಕುಂಕುಮ, ನೀವು ಆರತಿ ಮಾಡ್ತೀರಲ್ಲ ತಟ್ಟೆ, ಆ ಆರತಿ ತಟ್ಟೆ ಹೇಗೆ ರೆಡಿ ಮಾಡಿಕೊಳ್ತೀರೋ ಸ್ವಲ್ಪ ಮಂದಕ್ಕಿರಬೇಕು, ನೀರಿರಬಾರ್ದು, ಕೆಂಪು ನೀರು ಆರತಿಯನ್ನು ಮಾಡಿಕೊಳ್ಳಿ. ಮಧ್ಯದ ಬೆರಳು ಅಂದರೆ ಶನಿ ಬೆರಳು, ಇದು ಶನಿ ಬೆರಳಿಂದ ನೀವು ಬರೀತಕ್ಕಂತಹದ್ದು ವಿಶೇಷವಾಗಿರತಕ್ಕಂತಹದ್ದು. 7 7 7 ಎಷ್ಟು ಬಾರಿ ಬರೀತೀರಿ? ಕೇತುವಿನ ಸಂಖ್ಯೆ ಎಷ್ಟು? ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 7. 7 ಬಾರಿ 7 ಬರೆಯಿರಿ, ನಾಳೆ ಬರೆಯಿರಿ. ಈ ಎಳ್ಳಮಾವಾಸ್ಯೆಗೆ, ಕೇತು ಜಯಂತಿಗೆ
ಸ್ವಾಮಿ ನಾನು ಏನೇನೋ ಮಾಡಿದೆ, ನಾನು ತುಂಬ ಜನ ಕೇಳ್ತೀನಿ, ಗುರುಗಳೇ ತರಕಾರಿ ಬಿಸ್ನೆಸ್ ಮಾಡಿದೆ, ನಾನು ಉದ್ಧಾರ ಆಗಲಿಲ್ಲ. ಆಮೇಲೆ ಯಾವುದೋ ಫ್ಯಾನ್ಸಿ ಸ್ಟೋರ್ ಹಾಕಿದೆ, ಅದು ಕೂಡ ಎತ್ತಂಗಡಿ ಆಯಿತು. ನೆಕ್ಸ್ಟ್ ನಾನು ಯಾವುದೋ ಒಂದು ಲ್ಯಾಂಡ್ ವಿಚಾರಕ್ಕೆ ಹೋದೆ, ಅಲ್ಲೂ ಆಗಲಿಲ್ಲ. ಯಾರೋ ಹೇಳಿದ್ರಂತ ಶೇರ್ಸ್ಗೆ ಹಾಕಿದೆ, ಅಲ್ಲೂ ಉದ್ಧಾರ ಆಗಲಿಲ್ಲ. ಆಮೇಲೆ ಯಾರ್ದೋ ಲ್ಯಾಂಡನ್ನು ಲೀಸ್ಗೆ ಹಾಕ್ಕೊಂಡು ನಾನು 2 ಹಸುಗಳಿಟ್ಟೆ, ಅಲ್ಲೂ ಉದ್ಧಾರ ಆಗಲಿಲ್ಲ. ಯಾವುದು ನಾನು ಮಾಡಬೇಕು, ನನಗೆ ಜಾತಕ ಇಲ್ಲ ಅಂಥವರು ನೋಡ್ತಿದ್ರೆ ಪ್ರತಿನಿತ್ಯವೂ ರೆಮಿಡಿ ಮಾಡ್ತಾ ಇದ್ದೀರಿ. ಅವರು ಕೂಡ ಜಾತಕ ಇದೆ, ಅವರು ಕೂಡ ನಿಮಗೆ ಕೇತು ದಶೆಗಳಲ್ಲಿ ಹೇಗೆ ನಡೀತಾ ಇದೆ, ಆಮೇಲೆ ನಿಮ್ಮ ಲಗ್ನ ಕುಂಡ್ಲಿ, ನಾನು ಮ್ಯಾನ್ಯುವಲ್ ಅಂತ ಮೊದಲೇ ಹೇಳಿದ್ದೀನಿ. ನಿಮ್ಮ ಬದುಕಿಗೆ ನಿಮ್ಮ ಜಾತಕವೇ ಮ್ಯಾನ್ಯುವಲ್. ಹಾಗಾಗಿ ಆ 7 ಬಾರಿ ಬರೆಯುವಂಥದ್ದು ಬಿಲ್ವಪತ್ರೆಯಿಂದ. ಇವತ್ತು ಹೇಳ್ತಾ ಇದ್ದೇನೆ, ಇವತ್ತು ಸಂಜೆನೇ ಬಿಲ್ವಪತ್ರ ವ್ಯವಸ್ಥೆ ಮಾಡಿಕೊಳ್ಳಿ. ಬಿಲ್ವಪತ್ರೆಯನ್ನು ಸ್ವಲ್ಪ ಜಾಸ್ತಿ ವ್ಯವಸ್ಥೆ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಕಲರ್ ಫ್ಲೇವರ್ಸ್, ಆ ಹೂಗಳು ಸ್ವಲ್ಪ ಈ ವೈಟ್ ಕಲರ್, ರೆಡ್ ಕಲರ್, ಬ್ಲೂ ಕಲರ್, ಸಾಧ್ಯ ಆದಷ್ಟು 1-2 ಜಾಸ್ತಿನೇ ಬ್ಲೂ ಕಲರ್ ವ್ಯವಸ್ಥೆ ಮಾಡ್ಕೊಳ್ಳಿ ಅಮಾವಾಸ್ಯೆಗೆ. ನೀವೇನಂದ್ರಲ್ಲ ಮನೆ ಬಿಟ್ಟು ಬರಲ್ಲ, ಭಯ ಪಡ್ತಾರೆ. ಏನು ಭಯ ಪಡ್ತೀರಿ? ಏನಂತದ್ದು ಭಯ ಪಡ್ಲಿಕ್ಕೆ ಏನಿದೆ ಅಂತದ್ದು? ಮಾನಸಿಕವಾಗಿ ಅಮಾವಾಸ್ಯೆ ನಿಮ್ಮನ್ನು ಉದ್ಧಾರ ಮಾಡಕ್ಕೆ ಬಂದಿರೋದು. ನಿಮ್ಗೊಂದು ಇಂಡಿಕೇಶನ್ ಕೊಡುತ್ತೆ. ನಿಮ್ಮ ಅದು ಮೊದಲೇ ಅದ್ರ ಕಲರ್ ಬ್ಲ್ಯಾಕ್. ಆ ಅಮಾವಾಸ್ಯೆ ಕಪ್ಪು, ನಿಮ್ಮಲ್ಲಿರ್ತಕ್ಕಂಥ ಕಪ್ಪನ್ನು ತೆಗಿಲಿಕ್ಕೆ ಇಂಡಿಕೇಶನ್ ಅದು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಪ್ರಮುಖವಾಗಿ ಮನಸ್ಸಲ್ಲಿ ಇಟ್ಕೊಂಡು, ಅಂತಹ ಭಯ ಇದೆಯಾ ಅದನ್ನು ಹೊರದೂಡಿ. ಶಿವನ ಅಷ್ಟೋತ್ತರವನ್ನು ನೀವು ನಿಧಾನಕ್ಕೆ ಗೂಗಲ್ಗೆ ಹೋಗಿ, ನೀವು ಗೂಗಲ್ ಜನ ಅಲ್ವಾ, ಅದಕ್ಕೆ ನೀವು ಆ ಗೂಗಲ್ಗೆ ಹೋಗಿ ಅಥವಾ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಥವಾ ಬುಕ್ ಇದ್ದರೆ ಅಷ್ಟೋತ್ತರ, ಶಿವನ ಅಷ್ಟೋತ್ತರವನ್ನು ನಾಳೆ ಯಾವ ಸಮಯ ಇದನ್ನು ಕೇಳ್ತೀರಿ ನನಗೆ ಗೊತ್ತು. ನೀವು ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಸಾಧ್ಯ ಆದರೆ ಸಾಯಂಕಾಲಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಿ. ನಾಳೆ ಸಂಜೆ 6 ಗಂಟೆಯಿಂದ 9 ಗಂಟೆ ಒಳಗಡೆ ಆ ಕೆಂಪು ನೀರು ಆರತಿ ತಟ್ಟೆ ಮಾಡಿಕೊಂಡಿರ್ತಕ್ಕಂತಹ ನೀವುಗಳು ಆ 7 ಬಾರಿ 7 ಬರೆಯತಕ್ಕಂತಹದ್ದು, 7 ಬಾರಿ 7 ಬರೆಯುವಂಥದ್ದು. ನಮ್ಮ ಬದುಕಿನಲ್ಲಿ ಯಾವಾಗಲೂ 7 ಬೀಳುಗಳೇ ಉದ್ಧಾರ ಆಗಿದ್ದ ನಮ್ಮ ಜಾಯಮಾನದಲ್ಲಿ ಇಲ್ಲವೇನೋ, ನಮ್ಮ ಹಣೆ ಬರಕ್ಕೆ ದೇವರು ಕೊಟ್ಟಿಲ್ವೇನೋ ಅನ್ನಷ್ಟು ಬೇಸರ ಆಗಿರ್ತಕ್ಕಂಥವ್ರು ಕೂಡ ತುಂಬ ನಾನು ಚೆನ್ನಾಗಿದ್ದೀನಿ ಅನ್ನೋರು ಕೂಡ, ಇನ್ನು ಮುಂದಕ್ಕೆ ನಾನು ನೆಮ್ಮದಿ ಬಹಳ ಚೆನ್ನಾಗಿ ಕಾಣಬೇಕು ಅಂತಕ್ಕಂಥವರು ಕೂಡ, ನಾನು ಫ್ಲೈಟ್ ಟು ಫ್ಲೈಟ್ ಓಡಾಡಬೇಕು ಅಥವಾ ನನಗೊಂದು ಸುವ್ಯವಸ್ಥೆ ಮಾಡ್ಕೋಬೇಕು, ನನ್ನ ಜೀವನ ಸುಗಮವಾಗಿ ನಡೆಯದೇ ತೀರಬೇಕು ಅನ್ನೋರು ಬಿಲ್ಲಪತ್ರೆಯಿಂದ ಶಿವನ ಅಷ್ಟೋತ್ತರವನ್ನು ಓಂ ಶಿವಾಯ ನಮಃ, ಚಂದ್ರಚೂಡಾಯ ನಮಃ, ಅಮರೇಶ್ವರಾಯ ನಮಃ, ಏನು ಆ ಶಿವನ ಅಷ್ಟೋತ್ತರ ಶ್ರದ್ಧೆಯಿಂದ ಇಲ್ಲ ದೇವರಿಲ್ಲ ನೆನಪಿಟ್ಕೊಳ್ಳಿ. ನಿಮಗೆ ಬೇಕಾಗಿರ್ತಕ್ಕಂಥ ಅದೃಷ್ಟವನ್ನು ಬರಮಾಡ್ಕೊಳ್ತಿಕ್ಕೆ ಆ ಅದೃಷ್ಟ ದೇವತೆಗೆ ಆಗ್ತಾ ಇರೋದು ನೀವು. ಅದಾದ ಮೇಲೆ ಕೇತುವಿನ ಅಷ್ಟೋತ್ತರವನ್ನು ಕೂಡ ಒಮ್ಮೆ ನೀವು ಪಠಿಸ್ಬೇಕು. ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಅಕ್ಷತೆ ಹಾಕಿ, ಅರಿಶಿನ ಕುಂಕುಮ ಹಾಕಿ, ಧೂಪ ದೀಪ ತೋರಿಸಿ, ಒಂದಷ್ಟು ಬೆಲ್ಲವನ್ನು ಪುಡಿ ಮಾಡಿ, ಆ ಬೆಲ್ಲಕ್ಕೆ ತುಪ್ಪವನ್ನು ಹಾಕಿ ಅಲ್ಲಿಟ್ಟು ನೈವೇದ್ಯ ಮಾಡಿ. ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಉದಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ, ಓಂ ಪರಬ್ರಹ್ಮಣೇ ನಮಃ. ನನಗಿಷ್ಟೇ ಗೊತ್ತಿರೋದು ಗುರುಗಳೇ. ಇನ್ನೂ ನಾನು ಚೆನ್ನಾಗಿ ಮಾಡ್ತೀನಿ. ನೀವು ಆ ಆರಾಧನೆ ಮಾಡತಕ್ಕಂಥ ವಿಧಿವಿಧಾನಗಳನ್ನು ಮಾಡಿಕೊಳ್ಳಿ ಶ್ರದ್ಧೆಯಿಂದ. ಇನ್ನು ಕೆಲವರು ಗೊತ್ತಿಲ್ಲ ಗುರುಗಳೇ, ನಾನು ಮಂತ್ರವರಿಯೇ, ತಂತ್ರವರಿಯೇ, ಶಾಸ್ತ್ರವರಿಯೇ, ನಿನ್ನ ಪೂಜಿಸಿ ನನ್ನ ಕೈ ಹಿಡಿ, ನಿನ್ನ ಪೂಜಿಸಿ ನನ್ನ ಕೈ ಹಿಡಿ. ನನಗೆ ಇಷ್ಟೇ ಗೊತ್ತಿರೋದು. ನಿಮ್ಮ ಮಿತ್ರದ ಹೇಗೆ ಮಾತಾಡ್ತೀರಿ, ನಿಮ್ಮ ಅದೃಷ್ಟ ಜೊತೆ ನೀವು ಇವತ್ತು ಮಾತಾಡಿ. ನಿಮ್ಮ ಅದೃಷ್ಟ ಜೊತೆ ನೀವು ಮಾತಾಡಿ. ನಿಮ್ಮ ಮನೆಗೆ ಏನು ಹೇಳ್ಬೇಕನ್ನ, ನನ್ನ ಹತ್ರ ಪದಗಳಿಲ್ಲ, ಅದನ್ನು ಪಡೆದುಕೊಂಡೇ ತೀರ್ತೀರಿ. ಅಂತಹದ್ದನ್ನು ಪಡೆದುಕೊಳ್ಳಲಿಕ್ಕೆ ಅಮಾವಾಸ್ಯೆಯಲ್ಲಿ ಮಹಾಲಕ್ಷ್ಮಿಯನ್ನು ಕೂಡ ಕೊಂಡಾಡಿ. ಮಹಾಲಕ್ಷ್ಮಿನ ಕೊಂಡಾಡ್ತಕ್ಕಂಥದ್ದು, ಅರೆ ನಾನು ಮಹಾಲಕ್ಷ್ಮಿ ಅಷ್ಟೋತ್ರ ಹೇಳಲಿಲ್ಲ, ಬೇಕಾಗಿಲ್ಲ, ಇವರಿಬ್ಬರನ್ನ ಹೇಳಿದ್ರೆ ಸಾಕು ಮಹಾಲಕ್ಷ್ಮಿ ಬರ್ತಾರೆ. ಎಲ್ಲ ನದಿಗಳು ಸಮುದ್ರ ಹೋಗಿ ಸೇರ್ತವೋ ಹಾಗೆಯೇ ನೀನು ಏನು ಮನಸ್ಸನ್ನು ಇಟ್ಕೊಂಡು, ಏನು ಕೊರಗನ್ನು ಇಟ್ಕೊಂಡು ಹೇಳಿದೆಯೋ ಅದು ಬರೋದು ಸತ್ಯ. ಅಂದರೆ ಆ ಒಂದು ಪ್ರೀತಿ ಸಂಪ್ರೀತಿಯನ್ನು ಸೇರಿಸಿ ನೀವು ಆ ಬಿಲ್ಲಪತ್ರೆ ಅನ್ನೋದಕ್ಕೆ ಹಾಕಿ. ಮತ್ತು ಇದನ್ನೇನು ಮಾಡಬೇಕು, ಬಹುಶಃ ನಾನು ಎಲ್ಲೋ ಒಂದು ಕಡೆ ನಿಮಗೆ ಹೇಳ್ಬೇಕು ಅನ್ನೋ ಖುಷಿಯಲ್ಲಿ ಆಕಸ್ಮಿಕ ಮರ್ತು ಬಿಡ್ತೀನಿ. ಅದನ್ನು ನೀವು ಹಾಕೋದು ಕರೆಕ್ಟ್ ಇದೆ ಗುರುಗಳೇ. ಏನು ಮಾಡಬೇಕು, ಇದನ್ನೆಲ್ಲ ಮಾಡಿದ್ದೀವಿ ಅಂತ ಕಮೆಂಟ್ಸಲ್ಲಿ ಕೇಳ್ತೀನಿ. ಯಾವಾಗ, ಯಾವ ವಾರ ಮತ್ತು ನಾನು ಅಮಾವಾಸ್ಯೆ ಅಂತ ಹೇಳಿರ್ತೀನಿ, ಮತ್ತು ಯಾವ ವಾರ ಅಂತ ಕೇಳ್ತೀನಿ. ಅದಕ್ಕೆ ನೀವೇನು ಮಾಡಬೇಕು, ಇದನ್ನು 3 ದಿನಗಳ ಪರ್ಯಂತ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಆಮೇಲೆ ಆ ಕುಂಕುಮದ ಇದೆಯಲ್ಲ, ಆ ರಕ್ಷಣೆ ಹಣೆಗಿಟ್ಕೊಂಡು ಹೊರಡಿ. ಆ ಬಿಲ್ಲಪತ್ರೆ ಸ್ವಲ್ಪ ನಿಮ್ಮ ಹತ್ರ ಇಟ್ಕೊಂಡು ಆ ಇನ್ನೊಂದು ಅಮಾವಾಸ್ಯೆ ತನಕ ಓಡಾಡ್ತಾ ಬನ್ನಿ. 3 ದಿನಗಳ ಅಷ್ಟೇ ಇದಿರುತ್ತೆ. ಒಂದು ಅಷ್ಟು ಮಾತ್ರ ಅದರಲ್ಲಿ ನೀವು ಬಿಲ್ಲಪತ್ರೆಯನ್ನು ರಕ್ಷಣೆ ಮಾಡ್ಕೊಳ್ತೀರಿ. ನಿಮ್ಮ ಹಣದ ಪೆಟ್ಟಿಗೆ, ನಿಮ್ಮ ಹಣದ ತಿಜೋರಿ ಎಲ್ಲಿದೆಯೋ ಅದನ್ನು ಇಟ್ಕೊಳ್ತೀರಿ, ನಿಮ್ಮ ಜೊತೆ ಕೊಂಡೊಯ್ಯಿರಿ. ಈ ಅಮಾವಾಸ್ಯೆಯಿಂದ ನೆಕ್ಸ್ಟ್ ಅಮಾವಾಸ್ಯೆ ಒಳಗಡೆ ನೀವೇನು ಬರಬೇಕು ಅಂತ, ಏನು ಪಡೆದುಕೊಳ್ಬೇಕು
ಅಂತ ಬಯಸಿದ್ರೆ ಅದನ್ನು ಪಡ್ಕೊಳ್ತೀರಿ. ಇದು ಎಳ್ಳಮಾವಾಸ್ಯೆಯ ಮಹತ್ವ, ಇದು ಎಳ್ಳಮಾವಾಸ್ಯೆ ತತ್ವ. ಇನ್ನು ಪಿತೃದೇವತೆಗಳ ಎಳ್ಳಿಂದ ನೀವು ತರ್ಪಣ ಮಾಡ್ತೀರಿ, ಅದು ಯಾರು ಗೊತ್ತಿರುತ್ತೋ ಅವರೆಲ್ಲ ಕೂಡ ಪ್ರತಿ ಅಮಾವಾಸ್ಯೆಯಲ್ಲಿ ಮಾಡ್ತಾ ಇರತಕ್ಕಂಥದ್ದು ಪಿತೃದೇವತೆಗಳಿಗೆ ಪ್ರಧಾನವಾಗಿರ್ತಕ್ಕಂಥದ್ದು. ಈ ಎಳ್ಳಮಾವಾಸ್ಯೆಯನ್ನು ಕೂಡ ನೀವು ಉಪಯೋಗಿಸ್ಕೋಬೋದು. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ಅಮಾವಾಸ್ಯೆ ಅಂದ್ರೆ ಭಯ ಪಡುವಂಥವ್ರು, ಕಾರ್ಯಕ್ರಮ ನೋಡ್ತಾ ಇರೋರ್ಗೂ ಕೂಡ ಇದು ಅನುಭವ ಬಂದಿರುತ್ತೆ ಅಂತ ಹೇಳ್ಬೋದು. ಆದರೆ ಈ ಅಮಾವಾಸ್ಯೆನ ನಾವು ಹೇಗೆ ಬೆನಿಫಿಟ್ ಮಾಡ್ಕೊಳ್ಬೇಕು, ಇನ್ನು ನಮಗೆ ಬೇಕಾಗಿರೋದನ್ನ ಪಡ್ಕೊಳ್ಬೇಕು ಅಂತಂದ್ರೆ ಈ ಅಮಾವಾಸ್ಯೆನಲ್ಲಿ ತುಂಬ ಸರಳವಾಗಿ ಖರ್ಚಿಲ್ಲದೆ ಮಾಡುವಂಥ ಒಂದು ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀರಾ ವೀಕ್ಷಕರಿಗೆ. ಇದು ಬಹಳನೇ ಉಪಯುಕ್ತ ಆಗುತ್ತೆ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸಿಂಪಲ್ ಆಗಿರುವಂಥದ್ದು. ನಾಳೆ ಮಾಡಬೇಕಾಗಿರುವಂಥದ್ದು ನೀವು ಎಳ್ಳಮಾವಾಸ್ಯೆ ದಿವಸ ಖಂಡಿತ ಮರ್ತು ಹೋಗಬೇಡಿ. ಏನೆಲ್ಲ ತಯಾರಿಗಳು ಮಾಡ್ಕೊಳ್ಬೇಕು ಅಂತ ಗುರುಗಳು ತಿಳಿಸಿದ್ದಾರೆ. ಇನ್ನು ಫೆಬ್ರವರಿ 12ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ಈ ಬಾರಿ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು, ಇನ್ನು ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಬೇಕು ಅಂತಂದರೆ ಫೆಬ್ರವರಿ 12ನೇ ತಾರೀಕು ನಡೀತಾ ಇರುವಂಥ ಕುಬೇರ ಸಭೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ಹೊಸ ವಿಚಾರದೊಂದಿಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.